ವಿಶ್ವವನ್ನೇ ಸೃಷ್ಟಿಸಿದ್ದಾಕೆ ಕೂಷ್ಮಾಂಡ ದೇವಿ. ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದ ಬ್ರಹ್ಮಾಂಡ ಸೃಷ್ಟಿಕರ್ತೆ ಈ ಭಗವತಿ. 8 ತೋಳುಗಳ ಮಹಾಶಕ್ತಿದಾತೆ ಕೂಷ್ಮಾಂಡ ದೇವಿ. ಕೂಷ್ಮಾಂಡ ಎಂಬುದು ಸಂಸ್ಕೃತ ಪದವಾಗಿದೆ. ಇದರ ಅರ್ಥ ಕುಂಹದ ಅಂದ್ರೆ ಪೇಟವನ್ನ ತಯಾರಿಸುವ ಹೆಣ್ಣು. ಈ ಕಾರಣಕ್ಕಾಗಿ ತಾಯಿಯನ್ನ ಮೆಚ್ಚಿಸಲು ಕುಂಬಳಕಾಯಿಯನ್ನ ದಾನ ಮಾಡುವುದು ರೂಢಿಯಲ್ಲಿದೆ. ಅದರಲ್ಲೂ ಬೂದಗುಂಬಳಕಾಯಿ ಅಂದ್ರೆ ಕೂಷ್ಮಾಂಡ ದೇವಿಗೆ ಹೆಚ್ಚು ಇಷ್ಟ. 8 ತೋಳುಗಳಿಂದ ದೈತ್ಯ ರೂಪವನ್ನ ತೋರುವ ಕೂಷ್ಮಾಂಡ ದೇವಿಯನ್ನ ಪೂಜಿಸುವುದರಿಂದ ಎಲ್ಲ ತೊಂದರೆಗಳು ದೂರವಾಗುತ್ತವೆ ಮತ್ತು ಸಂತೋಷ ಮತ್ತು ಸಂಪತ್ತು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ದುರ್ಗಾದೇವಿಯ ಕೂಷ್ಮಾಂಡ ದೇವಿಯ ರೂಪವು ವಿಶಿಷ್ಟವಾಗಿದ್ದು ಅವಳು 8 ತೋಳುಗಳನ್ನ ಹೊಂದಿದ್ದಾಳೆ. ಜಪಮಾಲೆ ಪ್ರಿಯೆ ಈ ಸಿಂಹವಾಹಿನಿ. ಇಡೀ ಬ್ರಹ್ಮಾಂಡದ ಮೂಲ ಶಕ್ತಿದಾತೆ. ಸೌರ ವ್ಯೂಹದಲ್ಲೇ ಕೂಷ್ಮಾಂಡ ದೇವಿ ವಾಸ. ಆಕೆ ತನ್ನ ಕೈಯಲ್ಲಿ ಜಪಮಾಲೆಯನ್ನ ಹಿಡಿದು ಸಿಂಹದ ಮೇಲೆ ಸವಾರಿ ಮಾಡಿಕೊಂಡು ಬರುತ್ತಾಳೆ. ಕೂಷ್ಮಾಂಡ ದೇವಿಯ ರೂಪವು ಮಂದ ನಗುವಿನ ರೂಪವಾಗಿದೆ. ಬ್ರಹ್ಮಾಂಡವು ಅಸ್ತಿತ್ವದಲ್ಲಿಲ್ಲದಿದ್ದಾಗ ಭಗವತಿಯ ಈ ರೂಪವು ಮೃದುವಾದ ನಗುವಿನೊಂದಿಗೆ ವಿಶ್ವವನ್ನ ಸೃಷ್ಟಿಸಿತು ಅಂತ ಹೇಳಲಾಗುತ್ತದೆ. ಅದಕ್ಕಾಗಿಯೇ ಅವಳು ಮೂಲ ರೂಪ ಮತ್ತು ಬ್ರಹ್ಮಾಂಡದ ಮೂಲ ಶಕ್ತಿಯಾಗಿದ್ದಾಳೆ. ಕೂಷ್ಮಾಂಡ ದೇವಿಯ ವಾಸವು ಸೌರವ್ಯೂಹದ ಒಳಗಿನ ಪ್ರಪಂಚದಲ್ಲಿದೆ ಅಂತ ನಂಬಲಾಗಿದೆ. ತಾಯಿ ಕೂಷ್ಮಾಂಡ ವಿಶ್ವವನ್ನ ಸೃಷ್ಟಿಸಿದಳು ಎಂಬ ಐತಿಹ್ಯ ಇದೆ. ಈ ಕಾರಣಕ್ಕಾಗಿ ಅವರ ಪೂಜೆ ವಿಶೇಷವಾಗಿ ಫಲಪ್ರದ ಅಂತ ಹೇಳಲಾಗುತ್ತದೆ. ನವರಾತ್ರಿ ಹಬ್ಬದ 4ನೇ ದಿನದಂದು ಮಾಡುವ ಕೂಷ್ಮಾಂಡ ದೇವಿಯ ಪೂಜೆ ಹೇಗೆ ಮಾಡಬೇಕು, ಕೂಷ್ಮಾಂಡ ದೇವಿಗೆ ಸಂಬಂಧಿಸಿದ ಮಂತ್ರಗಳು ಯಾವುವು ಅನ್ನೋದನ್ನ ನೋಡೋದಾದ್ರೆ, ನವರಾತ್ರಿಯ 4ನೇ ದಿನ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಕಲಶವನ್ನ ವಿಧಿವಿಧಾನಗಳ ಮುಖೇನ ಪೂಜಿಸುವ ಜೊತೆಗೆ ದುರ್ಗಾದೇವಿಯನ್ನ ಮತ್ತು ಅವಳ ರೂಪವನ್ನ ಪೂಜಿಸಿ ಕೂಷ್ಮಾಂಡ ದೇವಿಗೆ ಸಿಂಧೂರ, ಹೂವುಗಳು, ಹೂಮಾಲೆಗಳು, ಅಕ್ಷತೆ ಅರ್ಪಿಸಿ ಇದಾದ ನಂತರ ತುಪ್ಪದ ದೀಪ ಮತ್ತು ಧೂಪವನ್ನ ಬೆಳಗಿಸಿ ತಾಯಿಯ ಮಂತ್ರವನ್ನ 108 ಬಾರಿ ಜಪಿಸಿ ದುರ್ಗಾ ಸಪ್ತಶತಿಯನ್ನ ಸರಿಯಾಗಿ ಪಠಿಸಿ ಮತ್ತು ದುರ್ಗಾ ಚಾಲಿಸವನ್ನ ಕಡ್ಡಾಯವಾಗಿ ಪಠಿಸಬೇಕು. ತಾಯಿಯನ್ನ ಈ ರೀತಿ ಪೂಜಿಸುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗುವ ನಂಬಿಕೆ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.